ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಾಕ್ತೀವಿ. ಇವತ್ತಿನ ಡೇ ಒಳಗೆ ಫುಲ್ ಸ್ಪೆಷಲ್ ಮಾಡೋದೈತಿ. ಟೈಮ್ ನೋಡ್ರಿ ಎಷ್ಟಾಗಿ ಬಂತ, ಆಲ್ರೆಡಿ 9 ಆಗಿ ಬಂತ. ಇವಾಗ ನಾನಂತರೂ ಹೋಗ್ಬೇಕು. ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ನಂದು ಫೈನಲಿ ಒಂದು ಹಲ್ಲಿಂದು ಕ್ಯಾಪ್ ಕುಂತಂದ್ರೆ ಸೊ ಒಂದು ಹಲ್ಲರ ಕ್ಲಿಯರ್ ಆಕೈತಿ. ಆಮೇಲೆ ಇನ್ನೊಂದು ಹಲ್ಲು ಅಷ್ಟೇ ಪೆಂಡಿಂಗ್ ಉಳಿತೈತಿ. ಆ ಹಲ್ಲಿಗೆ ಒಂದು ಡೇಟ್ ತೊಗೊಂಡು ಬರ್ತೀನಂತ. ಆಮೇಲೆ ಇವತ್ತು ಮತ್ತೊಂದು ಸ್ಪೆಷಲ್ ಆಗಿರುವಂಥ ಇವ್ರ ಮಮ್ಮಿ ಡಿಶನ್ನು ಕುಕ್ ಮಾಡೋದಾದ್ರೆ ಅದನ್ನು ನಿಮಗೆ ನೋಡ್ಬೇಕಂದ್ರೆ ಕೈತತ್ತು ಚಾನಲ್ನಾಗ ಸಿಗ್ತೈತಿ. ಈಗ ಸದ್ಯ ಅಂತೂ ಬಂದಿರಂಗಿಲ್ಲ, ಹಾಕೋಬೇಡ್ರಿ ಇಲ್ಲಿಂದ ಬಿಟ್ಟಲ್ಲೇ 2-3 ವಾರ ಆದ್ಮೇಲೆ ಬರ್ತೈತಿ. ಯಾಕಂದ್ರೆ ಆಲ್ರೆಡಿ ಗೆಸ್ಟ್ಗಳು ಭಯಂಕರ ಬಂದೋಗ್ಯಾರ. ಸ್ಟಾಕ್ ಅದಾವೆ ನಮ್ಮ ಕಡೆ ವಿಡಿಯೋ. ನಿಮ್ಗೆ ಯಾರಿಗಾರು ಬರೋದಿತ್ತು ಅಂದ್ರೆ ನೀವು ಕೂಡ ಮೆಸೇಜ್ ಮಾಡಿ ನಮಗೆ ತಿಳಿಸ್ಬೋದು ನಿಮ್ಮ ಡಿಶ್ ಏನೈತೆ ಅಂತೇಳಿ. ಆಮೇಲೆ ಮತ್ತೇನು ವಿಶೇಷ ಆಗೋದೈತಪ್ಪ ಇವತ್ತು? ವಿಶೇಷ ಅದ ಹೇಳ್ತೀನಿ. ವಿಶೇಷ ಆಗೋದೈತಿ. ಹೆಣ್ಣು ಮಟನ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಬಡ ಲೈಕ್ ಮಾಡ್ರಿ. 1000 ಲೈಕ್ ಮಾಡ್ರಿ. 1000 ಲೈಕ್ ಆಗೋವಂತ ಯಾವ ವಿಡಿಯೋಕ್ಕೂ ಲೈಕ್ ಕಂಪ್ಲೀಟ್ ಆಗವಲ್ಲು. ಯಾಕಂತೇಳಿ ನನಗೆ ಗೊತ್ತಿಲ್ಲ. ಯಾರು ಇನ್ನೂ ಮಟ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ನಡ್ರಿ ಮುಗಿತಂದ್ರೆ ಇವತ್ತಿನ ಬೆಳಗ್ಗೆ ಏನೆಲ್ಲ ಆಗೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ, ಈಗ ನಾಷ್ಟ ಗೀಷ್ಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ನಾಷ್ಟ ಮಾಡೋದನ್ನ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಈಗ ಮಮ್ಮಿಗೆ ಕಣ್ ಚೆಕಪ್ ಮಾಡಿಸಿದ್ದ ಅಂದ್ರೆ ಅವ್ರಿಗೆ ಚಸ್ಮಾ ಕಳೆದ ಒಂದು 2 ವರ್ಷ ಆತೇನೋ ಹೋಗಿರಕ್ಕೆ ಇಲ್ಲ. ಅವ್ರ ಚಸ್ಮಾ ತೊಗೊಳಕ್ಕಾಗ್ಲಿ ಕಣ್ ಚೆಕಪ್ ಮಾಡ್ಸಕ್ಕಾಗ್ಲಿ. ಹೀಗಾಗಿ ಅವ್ರಿಗೆ ಇಲ್ಲೇ ಕೇಳಿ ಸಮೀಪ ಐತಿ ಅಂತ ಕೂಡಲೇ ಬಾ ಹೋಗೋಣ ಅಂತಂದು ಬ್ಯಾಡ್ ಅನ್ನಕತ್ತಾರ ಅವ್ರ. ನೋಡೋಣ, ಈಗ ಕೇಳಿಗೆ ಹೋಗಿ ಬರ್ತೇನೆ. ನನ್ನ ಕಡೆ ಅಂತೂ ಮೊಬೈಲ್ ಇಲ್ಲ. ಈಗ ಶೂಟ್ ತೊಗೊಳಕ ಅಲ್ಲಿ ಹೋದಾಗ ಸೊ ಹೋಗಿ ಬಂದ್ಮೇಲೆ ಸಿಗ್ತೇನಂತ. ನೋಡಿ, ಈಗ ಕೇಳಿಗೆ ಹೋಗಿ ಬರೋಣಂತ. ನೋಡ್ರಪ್ಪ, ಇದು ಹಲ್ಲೈತೆ ನಂದು. ಸೊ ಇದಕ್ಕೆ 3000 ರೂಪಾಯಿ ಖರ್ಚಾಗೈತಿ ಆಲ್ರೆಡಿ. ಹಿಂದುಗಡೆ ಹಿಂಗೈತಿದೆ ಕ್ಲಿಯರ್ ಕನ್ನಡ ಎಲ್ಲರಿಗೆ. ನೋಡ್ರಪ್ಪ, ಇಷ್ಟು ಸೊಟ್ ಅದ ನನ್ನ ಹಲ್ಲು. ಅದ್ರೊಳಗೆ ಈ ಹಲ್ಲು ಈಗ ನಮಗೆ ಹಾಕ್ಸಾಕತ್ತಿದ್ದೆ. ಸೊ ಅದನ್ನೆಲ್ಲ ರಿಪೇರಿ ಮಾಡಿಸ್ಕೋಬೇಕು. ಇಷ್ಟು ಭಾರಿ ಐತೆ ನೋಡ್ರಿ, ಇದು ಜಬರ್ದಸ್ತ್. ಹಾಸ್ಪಿಟಲ್ಗೆ ಬಂದಿದ್ದ ಕೆಲಸ ಅಂತೂ ಆಗಲೇ ಇಲ್ಲ. ಯಾಕಂದ್ರೆ ನಂದು ಹಲ್ಲಿಂದ ಕೆಳಗಡೆ ಮೇಲಿಂದ ಏನು ಹಲ್ಲು ಹಾಕತ್ತಿದ್ರಲ್ಲ ಅದರದ್ದು ಸೈಜ್ ಸರಿಯಾಗಿ ಬಂದಿಲ್ಲ. ಹೀಗಾಗಿ ಮತ್ತೊಮ್ಮೆ 4-5 ದಿವ್ಸ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಅವ್ರು. ಫೋನ್ ಮಾಡ್ತೀನಿ ಅವಾಗ ಬರ್ರಿ ಅಂತ ಹೇಳ್ಯಾರ. ಆಮೇಲೆ ಈಗ ಕೆಳಗಿಂದ ಹಲ್ಲಿಂದು ಉಚ್ಚಿತ್ತದು, ಏನು ಅದಕ್ಕೆ ಟೆಂಪ್ರರಿ ಸಿಮೆಂಟ್ ತುಂಬಿದಿರೋದು ಉಚ್ಚಿತ್ತು. ಸೊ ಅವರಂದ್ರು ಸಿಮೆಂಟ್ ತುಂಬ್ತೇನೆ ಅಂತ ತುಂಬಿಕೊಟ್ರಿ. ಈಗ ಮಾರ್ಚ್ 13ಕ್ಕೆ ಮತ್ತೆ ವಾಪಸ್ ಕೊಟ್ಟಾರ ಅಪಾಯಿಂಟ್ಮೆಂಟ್. ಅವತ್ತು ಮತ್ತೆ ಬರ್ಬೇಕು. ಸಾಕಾಗೈತೆ ನನಗೆ ಹಲ್ಲಿನ ಸಲ. ಕಿತ್ತು ಖುಷಿಬಿಡ್ಬೇಕು ಅನ್ಸೋದು ಹಲ್ಲು. ಏನು ಮಾಡೋಕೆ ಬರೋಂಗಿಲ್ಲ. ಶ್ವೇತಾ ಅವರು ಹಾಸ್ಪಿಟ್ಲಿಗೆ ಹೋಗ್ಯಾರಂತ ಅವ್ರ ಮಮ್ಮಿನ ಕರ್ಕೊಂಡು ತೋರ್ಸಕ್ಕೆ. ಅಲ್ಲೇನು ಏನಾಗೈತೆ ಗೊತ್ತಿಲ್ಲ, ನೋಡ್ಕೊಂಬರೋಣಂಥದ್ದು. ಕೇಳಿಗಂತೂ ಹೋಗಿ ಬಂದ್ವಿ. ನಮ್ಮ ಮಮ್ಮಿ, ನಾನು, ನಮ್ಮ ಸ್ಪರ್ಶಾನ ಇಲ್ಲೇ ಬಿಟ್ಟು ಹೋಗಿದ್ವಿ. ಆಕಿ ಸ್ಕೂಲ್ ಒಳಗೆ ಕೂತಾಳೀಗ ಆಟ ಆಡತ್ತಾಳ. ಅವ್ರಂದ್ರೆ ಚಸ್ಮಾ ಚೆಕ್ ಮಾಡಿಸಿದ್ವಿ. ನಂಬರ್ ಐತಿ, ಚಸ್ಮಾ ತೊಗೋಬೇಕ್ರಿ ಅಂತ ಅವ್ರೊಂದು ನಂಬರ್ನ ಕೊಟ್ಟರು. ಈಗ ಆ ನಂಬರ್ ತೊಗೊಂಡು ಅಲ್ಲೇ ಕೇಳಿ ಒಳಗೆ ಚಸ್ಮಾ ಅಂಗಡಿ ಇತ್ತ ಅಂದ್ಕೂಡ್ಲೆ ಅಲ್ಲೇ ಫ್ರೇಮ್ ತೊಗೊಂಡು ಆರ್ಡರ್ನು ಕೊಟ್ಟು ಬಂದ್ವಿ. ಮಮ್ಮಿ ಇವತ್ತು ಊರಿಗೆ ಹೋಗ್ತೇನೆ ಅನ್ನತ್ತಿದ್ರ. ಬಟ್ ಬೇಡ, ನಾಳೆ ಹೋಗುವಂತೆ ಅಂತಂದು ಮತ್ತು ಅವ್ರ ಹ್ಞೂ ಅಂತಂದ್ರೆ ಈಗ ಅದೆಲ್ಲ ರೊಕ್ಕ ಕೊಟ್ಟು ಮಮ್ಮಿ ರೊಕ್ಕ ಕೊಟ್ಟು ಚಸ್ಮಾ ಆರ್ಡ್ರ್ ಕೊಟ್ಟು ಬಂದ್ವಿ. ಅವ್ರಂದಾರ ನಾಳೆ 10-11 ಗಂಟೆಗೆ ಅಂದ್ರೆ ಕೊಡ್ತೇವೆ ಅಂತ ಹೇಳಿ. ನೋಡ್ರಿ, ಈಗ ನಾಳೆ ಚಸ್ಮಾ ತರೋಣಂತ. ನಮ್ಮ ಸ್ಪರ್ಶ ಬಂದಾಗ ಅನಿಸ್ತೈತಿ ಆಡಾಕತ್ತಾಳ. ನೋಡೋಣ ಬರ್ರಿ ಏನು ಮಾಡತ್ತ ಅಂತೆ. ನೋಡ್ರಿ, ನಮ್ಮ ಮಮ್ಮಿ ಬಂದು ಜೋಳ ಮಾಡ್ಕೋತಾರೆ. ನಮ್ಮ ಅಪೇಕ್ಷಾ ಸ್ಕೂಲಿಗೆ ರೆಡಿಯಾಗಿ ಹೇಳಾಕಿದ್ದು 2 ಗಂಟೆಗೆ ಸ್ಕೂಲ್. ಸ್ಪರ್ಶ ಆಗತ್ತೈತೆ ನೋಡಿ. ಹ್ಯಾಪಿ ಬಾ, ಹೋಗೋಣ ಬಾ, ಸ್ಕೂಲಿಗೆ ಹೋಗೋಣ ಬಾ, ಸ್ಕೂಲಿಗೆ ಹೋಗೋಣ ಬಾ. ಬೇಡ, ಫೋನ್ ತಗೋ ಕೊಟ್ಬಿಟ್ಲೆ ಅಳೋದು ಶಾಂತ ಮಾಡಿಲ್ಲ ಒಮ್ಮೆ. ಅಪ್ಪಿ ಫೋನ್ ಸಲುವಾಗಿ ಅಳಾತಿದ್ದಿ? ಫೋನ ಬೇಕಾ? ಬಾ ಹೋಗುನ್ ಬಾ, ನಾನು ನೀನು ಹೋಗುನ್ ಬಾ. ಬಾ, ಬಾಲ್ ಕೊಟ್ಟು ಬರ್ರಿ ಟೀಚರ್ಗೆ ಬಾಲ್ ಕೊಟ್ಟು ಬರೋಣ ಬಾ, ನಾನು ನೀನು ಹೋಗಿ. ಕಟಿಂಗ್ ದಾಡಿ ಮಾಡಿಸು ಭಾಳ ದಿವಸ ಆಯ್ತು. ಸೊ ಫೋನ್ ಮಾಡಿದ್ನಿ ಸಲೂನ್ದಾಗ. ಅವ್ರಂದ್ರು ಬರೀ ಫ್ರೀ ಅದೇವು ಅಂತೇಳಿ. ನೋಡ್ರಿ, ಈಗ ಪಾರ್ಲರ್ಗೆ ಹೋಗೋಣಂತ. ಹೇರ್ ಕಟ್ ಸ್ವಲ್ಪ ದಾಡಿ ಅದೆಲ್ಲ ಟ್ರಿಮ್ ಮಾಡ್ಕೊಂಡು ಹೋಗೋಣ ಮನೆ ಕಡೆ. ಹೆಂಗೂ ಭಾಳ ದಿವಸ ಆಯ್ತು ಮಾಡಿಸೇ ಇಲ್ಲ. 1.5 ತಿಂಗಳ ಮೇಲೆ ಆಯ್ತು. ಭಾವಾಗತ್ತೆ ಕಾಣಕೊಂತೇನೆ. ನೋಡ್ರಪ್ಪ, ಈಗ ನೆಟ್ಟಿಗೆ ಪಾರ್ಲರ್ಗೆ ಹೋಗೋಣಂತ.
ನೋಡ್ರಿ ಈಗ ನ್ಯಾಚುರಲ್ಸ್ ಕಡೆ ಬಂದೆ. ಆ್ಯಕ್ಚುಲಿ ಫಸ್ಟ್ ಕೆಳಗೆ ಹೋಗಿ ಆನಂದ್ ಬೇಕ್ರಿ ಒಳಗಿಂದ ಒಂದು ಕೂಲ್ ಡ್ರಿಂಕ್ಸ್ ಕುಡಿದೆ. ಆಮೇಲೆ ಅಲ್ಲಿ ಅನ್ನ ಬಂದಿದ್ದೆ, ಅನ್ನರ್ಗೆ ಹೋಗಿ ಭೇಟಿಯಾಗಿ ಬಂದೆ. ಅವರು ಇನ್ನು ನಾಷ್ಟ ತೊಗೊಳಕ್ಕೆ ಬಂದಿದ್ರು ಅಂತ. ನೋಡ್ರಿಪ್ಪ 11:30 ಆಗಬೇಕು 12 ಗಂಟೆಗೆ ಆಯ್ತು ಇವತ್ತು ಅಪಾಯಿಂಟ್ಮೆಂಟ್. ಇನ್ನೊಂದು ಅರ್ಧ ತಾಸು ಕುಂಡ್ರಬೇಕು, ಏನು ಮಾಡ್ಬೇಕು ಗೊತ್ತಿಲ್ಲ. ಹೋಗಿ ನೋಡೋಣ ನಡ್ರಿ, ಏನೋ ಸರಿಗೆ ಪಾಪ ಹಾಡ್ತಾರೆ ಇವ್ರು ಅಂತೇಳಿ. ಟೈಮ್ ನೋಡ್ರಿ ಬರೋಬ್ಬರಿ 12:30 ಆಕಿನ 10 ನಿಮಿಷ ಉಳಿದೈತಿ. ಈಗ ಬಂದ್ರೆ ನನಗೆ ಹೇರ್ ಕಟ್ ಮಾಡವ್ರೆ. ಮತ್ತು ಬಂದವ್ರೆ ಒಳಗೆ ಹೋದ್ರೆ ಇವತ್ತು ಮನ್ಪ್ರೀತ್ ಬಾಯಿ. ಸೊ ಈಗ ಹೇರ್ ಕಟ್ ಮಾಡಿಸ್ಕೊಂಡಂತೆ ಏನಿಲ್ಲ, ಸೈಡನ್ನು ಭಾಳ ಬೆಳೆದಾವೆ. ಒಂದು ಸ್ವಲ್ಪ ಟ್ರಿಮ್ ಮಾಡಿಸೋದೈತಿ, ಒಂದಿಷ್ಟೆಲ್ಲ ಟ್ರಿಮ್ ಮಾಡಿಸೋ ಹ್ಯಾಂಡ್ಸಮ್ ಆಗಿ ಕಾಣೋಣಂತ ಹಂಗಂತೇಳಿ ಕಮೆಂಟ್ ಮಾಡಿ ಹೇಳ್ರಪ್ಪ. ಹಿಂಗೆ ಚಲೋ ಅನ್ಸುತ್ತೆ, ಭಾವಾಗತ್ತೆ ಕಟ್ ಮಾಡಿ ಚಲೋ ಅನಿಸ್ತದೆ ಅನ್ನೋದನ್ನ. ನೋಡ್ರಿ ನಮ್ಮ ಸ್ಪರ್ಶನ್ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಂದೆ ನಾನು. ಮತ್ತೆ ಕೂತ್ಲಕ್ಕಿ 12:30 ಪೌಣೆ 1 ಮಟ. ಈಗ ಜಸ್ಟ್ ಬಂದ್ವಿ. ಬಂದು ಕೂಡಲೇ ಮ್ಯಾಲೆ ಹೋಗುನಂತೆ ಮ್ಯಾಲೆ ಕರ್ಕೊಂಬಂದು ಈಗ ಪರ್ಸ್ ಒಳಗೇನೋ ಹುಡ್ಕ್ಯಾಡ್ಕೋತ ಕೂತಾವಳ್ರಿ. ಸ್ಪರ್ಶ ಏನು ಹುಡ್ಕ್ಯಾಡತ್ತಿ? ಬಾಲ್ ಹಾಕತ್ತ ಬ್ಯಾಗ್ನಾಗ, ಎಲ್ಲೇ ಹೋಗೋ ತಯಾರಿ ಮಾಡತ್ತಾಳಕ್ಕಿ. ಸೊ ಆಲ್ ರೈಟ್, ಕಟಿಂಗ್ ಆಯ್ತು, ದಾಡಿ ಆಯ್ತು, ಹೆಂಗೆ ಅನ್ಸತ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಪ್ಪ. ಸೊ ಇವಾಗ ನಾನು ಮನೆ ಕಡೆ ಹೊಂಟೇನಿ. ನೋಡೋಣ ನಮ್ಮ ಶ್ವೇತಾ ಅವರು, ನಮ್ಮ ಸ್ಪರ್ಶ, ನಮ್ಮ ಅತ್ತೆಯವರು ಏನು ಮಾಡಕತ್ತಾರ ಅಂತೇಳಿ. ಆ್ಯಕ್ಚುಲಿ ಇವತ್ತೊಂದು ಕುಕ್ಕಿಂಗ್ ಮಾಡೋದೈತಿ ನಮ್ಮ ಅತ್ತೆಯವ್ರ ಕಡೆಯಿಂದ ಕುಕ್ಕಿಂಗ್ ಮಾಡಿಸೋದೈತಿ. ನೋಡ್ರಿ ಹೆಂಗಿತ್ತಂದ್ರೆ ಹೋಗೋನು ಏನು ಮಾಡ್ತಾ ಇರ್ಬೋದು ಸ್ಪೆಷಲ್ ಇವತ್ತು ನೋಡೋಣ ಅಂತ. ಏನು ಮಾಡ್ಯಾರ ಅನ್ನೋದಂತೂ ಹೇಳ್ತೀನಿ, ಬಟ್ ಹೆಂಗೆ ಮಾಡೋದು ಅನ್ನೋದು ಕುಕಿಂಗ್ ಚಾನಲ್ನಾಗ ಹೋಗಿ ನೋಡ್ಬೇಕಾಗೈತೆ ನೀವು. ನೋಡ್ರಿ ಹೋಗೋಣ ಅಂತ. ಟೈಮ್ 1 ಗಂಟೆ ಆಗಿ ಬಂತು ಆಲ್ಮೋಸ್ಟ್. ಮುಂಜಾನೆ 8:30ಗೆ ಮನೆ ಬಿಟ್ಟೇನೆ ನಾನು. ನಾಷ್ಟ ಇಲ್ಲ, ಏನೂ ಇಲ್ಲ, ಬರೀ ಒಂದು ಜ್ಯೂಸ್ ಕುಡ್ದಿದ್ದ ಕರೆ 20 ರೂಪಾಯಿದ. ನಾನು ಹೋಗೋಣ ಮನೆಗೆ. ನೋಡ್ರಿ ಇವ್ರ ಬೆಳಗ್ಗೆ ಊಟ ಮಾಡಿ ಹೋಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿ ಊಟ ತೊಗೊಂಬಂದೇನೆ. ಈಗ ಊಟದಾಗ ಏನೇನೈತೆ ಅಂತ ಹೇಳಿ ತೋರಿಸ್ತೇನೆ ನಿಮ್ಗೀಗ. ಬ್ರೆಡ್, ಸಾರು, ಪಲ್ಯ, ಉಳ್ಳಾಗಡ್ಡಿ, ಶೇವ್, ಅನ್ನ, ಸಾರು ಎಲ್ಲ ಐತಿ. ನೋಡ್ರಿ ಈಗ ಊಟ ಮಾಡೋರಂತ. ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಊಟನ ಐತ ಅಂದ್ಕೂಡ್ಲೆ ಟೈಮ್ ಆಗಿತ್ತಲ್ಲ, 1:30 ಆಗಿತ್ತ ಊಟ. ಹಾಂ, ಇದೇನಿದು ಹೇರ್ ಸ್ಟೈಲ್ ಬೇರೆ ಆಗಿತ್ತಲ್ಲ ಇವತ್ತು. ಅಲ್ಲ, ಹಿಂದಿನೂ ಸಣ್ಣ ಮಾಡಿಸ್ತಿದ್ರಿ, ಸಣ್ಣ ಮಾಡ್ಸಿದ್ರಲ್ಲ ಈ ಸಲ ಯಾಕೋ ಹಂಗದೋ ಹೆಂಗದೋ ಹಂಗದೋ ಹಿಂದ ಇಲ್ಲಿ ಪೂರ. ಹಾ ಅಲ್ಲೇ ಬಾಳ. ಇಲ್ಲ ಇವು ಏನದಾವಲ್ಲ ಸ್ವಲ್ಪ ಸಣ್ಣ ಇರ್ತಿದ್ವು ಅದ್ರು. ಈ ಸಲ ಭಾಳ ಉದ್ದು ಬಿಟ್ಟ. ಟ್ರಿಮ್ ಮಾಡ್ತಿದ್ದ ಅಂದ್ರ ಇದು ಹಿಂಗೆ ಕ್ಯಾಪ್ ಹಾಕ್ದಂಗ ಐತಿ. ಅದೇ ಏನಾಗೈತಿ ಗೊತ್ತನ, ಯಾರೋ ಒಬ್ಬಾಕಿ ಹೆಣ್ಮಗಳು ಬಂದಪ್ಪ ಹಿಂದಿಂದ. ಆಕಿ ಹಿಂದಿಂದ ಬಿಟ್ಟು ಬಂದ್ಲ. ಇವೊಬ್ಬನೇವಂತ ನಾನು ಕಟಿಂಗ್ ಮಾಡೋ ಪ್ರೀತ್ ಬೈ ಲೇಟ್ ಆಗಿ ಬಂದ. ಹಿಂಗಾಗಿ ಗರ್ಭಣಿಗೆನ ತಪ್ಪಿರ್ಬೇಕು. ತಪ್ಪೈತೆ ಸ್ವಲ್ಪ ಕಟಿಂಗ್. 20 ಮತ್ ಮಾಡ್ಸೋರಂತ. ನೋಡ್ರಿ ಊಟ ತಣ್ಣಗಾಗತ್ತ, ಬಿಸಿ ಇದ್ದಾಗ ತಂದು ಇಟ್ಟಿರ್ತೇನೆ, ತಿನ್ಬೇಕು ಅನ್ನೋದಿಲ್ಲ. ಇಲ್ಲ ಊಟನ ಬಿಸಿ ಇದ್ದಾಗೆ ತಿನ್ಬೇಕ್ಲೇ. ಮತ್ ತಿನ್ರಿಲ್ಲ ಬಿಸಿ ಇದ್ದಾಗ ತಂದು. ಏನ್ ಕಾಡ್ತಿಲ್ಲ ನೀನು. ಇದು ಕ್ಯಾಪ್ ಏನಾತ್ ಮತ್ ಬೇರೆ ಕರಿತಾರಂತ. ಕ್ಯಾಪ್ ಇನ್ನೊಂದ್ 4-5 ದಿವ್ಸ ಬಿಟ್ಟು ಮತ್ ಕರಿತಾರಂತ. ಬರ್ರಿ ಬಂದು ಹಾಕಿಸ್ಕೊಂಡ್ ಹೋಗ್ರಿ ಅಂತಂದ್ರ ಅಕ್ಕಾರ ಅಂತ ಅನ್ಬಂದ್ ಮತ್ತೆ ಏನ್ ಮಾಡೋದ್ರಿ. ನೋಡ್ರಿ ಊಟ ಮಾಡ್ತಾನ ಒಬ್ರು ಯಾರೋ ಕ್ವಶನ್ ಕೇಳಿದಾರ. ಏನಂತ ಅಂದ್ರೆ ಹೆಂಗ್ ತಕ್ಕೋತೀರ ಅಂತ ಹೇಳಿ. ಇನ್ನೇನ್ ಮಾಡ್ತಾರ್ರಿ, ಸೇವಿಂಗ್ ಬ್ಲೇಡ್ಲೆ ತೆಗಿತಾರ, ಇನ್ನೆಂಗ್ ತೆಗಿತಾರ, ಏನ್ ಕ್ವಶನ್ಸ್ ಕೇಳ್ತಾರಪ್ಪ. ಛೇ, ಏನಾತ್ ಎದಕ್ ನಗಾಕತ್ತೀರಿ? ನೋಡ್ಬೇಕಿಂದ ಏನವ ಒಣ ಕೊಬ್ಬರಿ ಅಂದ್ರ ಮಮ್ಮಿ ಮತ್ತೆ ಇವತ್ತೊಂದು ಕುಕಿಂಗ್ ಮಾಡ್ತಾರ. ನಾಳೆ ಊರಿಗೆ ಹೋಗ್ತಾರ. ಪಾಪ ಅವ್ರು ಬಂದಾರ ಅವ್ರಿಗೇನ್ ಸಮಾಧಾನ ಕುಂಡ್ರಿಸ್ಬೇಡ ನೀ ಹಂಗ. ಹುಳಿ ಇಲ್ಲ, ಚಲೋ ಇಲ್ಲ, ಬೇರೆ ತರಂತ. ಹುಳಿ ಇದೆ. ಎಲ್ಲಿ ತಂದಿದ್ದದು? ಅಲ್ಲೇ ಇವ್ ನಮ್ದು ಮುಂದೆ ರಾಜನ ಅಂಗಡಿ ಮುಂದೆ. ಕಾಕಸ್ರಿ ಅಂಗಡಿ ಅಂದ. ಒಣ ಕೊಬ್ಬರಿ ಕೊಡಂಗ್ರಿ, ಅದು ಹುಳಿ ಹುಳಿ ಬೇರೆ ತರಂತ. ಸ್ಪರ್ಶ ನೋಡ್ರಿ ಎರ್ಬಂಡ್ ಹಾಕೊಂಡು ಮೀಡಿ ಹಾಕೊಂಡು ಹಠ ಮಾಡ್ಕೋತ ನಿಂತೈತಿ ಇವತ್ತ. ನೀವೆಲ್ಲ ಹೊಂಟ್ರಿ? ಹಠ ಅಂದ್ರೆ ಹಠ. ನಿಮ್ದು ಚಟ. ಮಮ್ಮಿ ಅದೇನೋ ಕುಕ್ ಮಾಡೋರ ಅದಾರ, ಹಿಂಗಾಗಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೇವಿ. ನೋಡ್ರಿ ಇಲ್ಲೇ ಬೆಲ್ಲ, ಬೆಲ್ಲ, ಒಣ ಕೊಬ್ಬರಿ, ಪುಟಾಣಿ. ಈ ಬೆಲ್ಲನ ಹಿಂಗ ಸ್ವಲ್ಪ ಉಪ್ಪಿನಾಗಿ ಛೀ
ಆಮೇಲೆ ಈಚೆ ಕಡೆ ಭಾಗ ಸ್ವಲ್ಪ ಖಾರದಾಗಿರ್ತದೆ. ಹಿಂಗೆ ತಿಂದಂತೀಗೋ ಸೇಮ್ ನಿಮ್ಗೆ ಏನು ಟೇಸ್ಟ್ ಬರ್ತದೆ ಹೇಳಿ? ಮಾವಿನಕಾಯಿ ಟೇಸ್ಟ್ ಚೆನ್ನಾಗಿ ಜಿಗಳಿ ಕುಟ್ಟಿ ತಿಂತಿದ್ದಲ್ಲ ಒಲ್ಲಪ್ಪ ನಾನಂತರ ಒಲ್ಲೆ. ಕ್ಯಾಟ್ ಅನಿಸ್ತಾರ ಉಗುಳ ನನ್ನ ಮಗಕ್ಕನ ಕರೆ ತಿನ್ ನೋಡ ಅದ್ರ ಟೇಸ್ಟ್ ಬರ್ಲಿಕ್ಕೆ ಹೇಳ. ಮುಂಚೆನ್ ಇರ್ಲಿಲ್ಲ ಅಂದ್ರೂ ನೀವು ಆ ಬೆಲ್ಲ ಖಾರ ಉಪ್ಪು ಕುಟ್ಕೊಂಡು ತಿನ್ಬಹುದು. ಸೇವಂಗ ಟೇಸ್ಟ್ ಬರೋದಿಲ್ಲ. ಮುಂಚೆನ್ ಬೇಕಂತೇನಿಲ್ಲ, ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಬೇಕಂದ್ರೆ ಬಾಯಿ ಒಳಗ ಹುಣಸೆ ಇಲ್ಲ ಹಿಂಗ್ ತೊಗೊಂಡ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ನಿಮ್ಗೀಗ ಬೇಡ ಇರ್ಲಿಲ್ಲ ಅಂದ್ರೆ ನನ್ ಕೂಗ್ಬಿಡ್ರಿ. ನನಗೆ ಬೆಲ್ಲನೂ ಬೇಕಾರೆ. ಹೌದಿಲ್ಲ ಮಸ್ತ. ಬಾಯ್ ಚಿನ್ನು ಮಂಟ್ಲಿ ನೆನಪು ಮುಂದೆ ನೋಡಲೆ ಬಾ. ಏನು ಅಲ್ಲ ಜೋಳದ ಹಿಟ್ಟು ಜೋಳದ ಹಿಟ್ಟು ಮುಗಿದೈತಿ ಹಾಕಿಸ್ಬೇಕಂತ ಮತ್ತೆ ರಾತ್ರಿ ಆಕೈತಿ ಹಾಕ್ಸಾಕ. ಯಾಕಂದ್ರೆ ಈಗ ಮಧ್ಯಾಹ್ನ ಹೊತ್ತಾಗ ಗಿರಿಗಳೆಲ್ಲ ಬಂದಿರ್ತಾವ, ಅದಕ್ಕೆ ಈಗ 1 kg ಅಷ್ಟ ತಗೊಂಡು ಹೋದ್ರ ಅಂತ ಹೇಳಿ ಮಾಡಿದ್ವಿ. ನೋಡಿದ್ರೆ ಎಲ್ಲ ಅಂಗಡಿಗಳು ಬಂದದವ. ನೋಡ್ರಿ ಇಲ್ಲಿ ಅಂಗಡಿಯಾಗ ಐತೆ ಅಂತ ತಗೊಂಡು ಹೋಗೋಣ್ರಿ. ನಡಿಯಪ್ಪ ಒಳಗ ಇಲ್ಲಿ ನಡಿ. ಕ್ಯಾಪ್ ಹಾಕೊಂಡು ಸ್ಪರ್ಶ ರೆಡಿಯಾಗಿ ಬಂದ ಇವತ್ತು. ಯಾಕ ಕುಂದ್ರ ನಡಿ ಕುಂದ್ರ ನಡಿ ಬಾ ಬಾಲೆ. ಇಲ್ಲಪ್ಪ ಏನೋ ತಗೊಳತ್ತಾರ ಬಾಪಿ. ಜ್ಯೂಸ್ ಕೊಡ್ತೀನಿ ಬಾ ನಿಂಗೆ. ಅಲ್ಲಿ ನೋಡ ಜ್ಯೂಸ್ ನಡಿ ಜ್ಯೂಸ್ ತಗೊಂಡು. ಚಪ್ಪಲ್ ಕಿತ್ತೈತಲ್ಲ ನೋಡ್ರಿ ಬಾ. ಹಾಕೋ ಇಲ್ಲ ನೋಡ್ರಿ ಐತೆ ಅಂತ ಹೇಳಿದ್ರು ಅವರು, ಬಟ್ ಇಲ್ಲ ಅಂತ ಬರ್ರಿ ಮತ್ತೆಲ್ಲ ನೋಡೋಣ. ನಾ ಐತೆ ಅಂದ್ಕೂಡ್ಲೆ ಖುಷಿಯಾಗಿದ್ವಿ. ನಾನು ಖುಷಿಯಾಗಿದ್ವಿ. ಬರ್ರಿ ಹೋಗೋಣ ಬಾಪ. ಶೂಸ್ ಹಾಕೊಂಡ್ ಬಾ, ಚಪ್ಪಲ್ ಹಾಕೊಂಡ್ ಬಾ. 6 ಫೈನಲ್ ಆಗಿ 6 ಅಲ್ಲ? ಓಕೆ ನೋಡ್ರಿ. ಹೆಂಗ್ ಕೆಜಿ ಐತಿ? ಹೆಂಗ್ ಕೆಜಿ? 70. ಜೋಳದ ಹಿಟ್ಟ ಏನು ರೊಟ್ಟಿ ತಿನ್ನೋದು ಅಷ್ಟ ಗೊತ್ತು ನಮ್ಗೆ, ಯಾವಾಗ ತಂದು ಗೊತ್ತಿಲ್ಲಲ್ಲ ಅದಕ್ಕೆ ಹಿಂಗೆ ಯಪ್ಪ ಅಂತ ಬಾಯ್ ತೆಗಿತಾರೆ. ಅಲ್ಲ ಹೊರಗೆ ಜೋಳನ ತಗೊಂಡ್ರೆ 40-50 ರೂಪಾಯಿ ಕೆಜಿ ಅದಾವ. 70 ರೂಪಾಯಿ ಕೆಜಿ ಹಿಟ್ಟು ಅಂದ್ರೆ ಐತೇನಿಲ್ಲ. ಟೈಮ್ ನೋಡ್ರಿ 5:30 ಆಗಿ ಬಂತ. 5 ಗಂಟೆಗೆ ಮನೆಗೆ ಬಂದ್ಬಿಟ್ಟೇವ್ ನಾವು. ಕರೆಂಟ್ ಇಲ್ಲ. ಈಗ ಎಲ್ಲ ಕಾಯಿದು ಒಳಗಿಟ್ಟ ರೆಡಿ ಮಾಡ್ಲೇವು ಬ್ಯಾಡ ಅಂತ ಹೇಳಿ ವಿಚಾರ ಮಾಡತ್ತೀನಿ. ಕಾಯಿ ಬಡಿರ್ಲ ಕಾಯಿ ಬಡಿಯಾಕಿ ಹೋಗೋದೈದು ಗಂಟೆ ಕರೆಂಟ್ ಬರ್ತೈತೆ ಅಲ್ಲಿ ಇವತ್ತು ಬರ್ತೈತಿ. ಎಷ್ಟೊತ್ತಾದ್ರೂ ಬರೋದೈತ್ಲ ಕರೆಂಟ್. ಅದಕ್ಕೆ ವಿಚಾರ ಮಾಡತ್ತೀನಿ ಹೆಂಗ್ ಮಾಡ್ಲಿ, ಈಗ ಬಡಿಲು ಬ್ಯಾಡೋ ಅಂತ. ಬಡಿ 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 ಕರೆಂಟ್ ಹೊಡ್ತಂದ್ರೆ ಮೂಡ್ ಆಫ್ ಆಗ್ಬಿಡ್ತದ ನೋಡ್ರಿ. ಹಂಗಾರಿ ಏನ್ ಮಾಡಕ್ ಬರಲ್ಲ. ಇನ್ವರ್ಟರ್ ಹಾಕ್ಸೋಣ ಅಂತ ನನ್ನ ತಲೆ ಮೇಲೆ ಹೊಡಿ. ನನ್ನ ತಲೆ ಮೇಲೆ ಹೊಡೋದ್ ಬಿಡವ, ಯಾಕೆ ತಲೆ ಕೆಡಿಸ್ಬೋದು. ತೆಂಗಿನಕಾಯಿನ ಚಾಕುತೆ ಹೊಡೆಯೋರಂದ್ರೆ ನೀವೇ ಇರ್ಬೇಕು ನೋಡು. ಆತ ಯಾಕೆ ಚಲೋ ಇಲ್ಲ? ಮತ್ತೆ ಅದಾವ ಅನಿಸ್ತಿತ್ತು ಅಳಗೆ ಅಷ್ಟು ನೋಡಿದ್ದು ಸಾವಕಾಶ ನೋಡ್ರಿ. ಯಾರು ಚಾಕುತ್ಲೆ ಹೊಡಿತಾರೆ ನೋಡ್ರಿ. ನಮ್ಮ ಮೊಬೈಲ್ ಬಂದ ಒಂದ್ ಕೂಡಲೇ ಹುಡುಗರೆಲ್ಲ ಖುಷಿಯಾಗ್ಯಾವ. ಚಲೋ ಐತೇನೆ ಇಲ್ಲಿ ನೋಡ್ರಿ ತಿನ್ನೋ. ಚಲೋ ಐತಿ. ಕಾಯಿ ಕಡೆ ಸಣ್ಣದ್ ಭಾಳ ಐತಿದ್ವಿ ಹಿಂಗನ್ನೆ ದಪ್ಪನ್ ತಗೋನಂತೆ. ಇರ್ಲಿ ಬಿಡ್ರತೇನೆ, ಅರ್ಧ ಬಟ್ಲ ಆದ್ರೆ ಸಾಕು. ಟೆರಸ್ ಮೇಲೆ ಬಂದೇವಿ ನಾನು ನಮ್ಮ ಮಮ್ಮಿ. ಯಾಕಂದ್ರೆ ಅರ್ಬಿ ಹೊಣ ಹಾಕಿದ್ನಿ, ಭಾಳ ಇದ್ದು ಅರ್ಬಿ ಅಂದ್ಕೂಡ್ಲೆ ಅರ್ಬಿ ತಗೋಬೇಕಂತ ಹೇಳಿ ಬಂದೇವ್ ನೋಡ್ರಿ. ಈಗ ಅರ್ಬಿ ತಗೊಂಡು ಹೋಗ್ಬೇಕಾ. ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೀರು ಸೇರಿ ಮೆಣಸಿನ್ಕಾಯಿನ ಸೋಸ್ಯಾರ ನೋಡ್ರಿ. ಎಲ್ಲ ಮೆಣಸಿನ್ಕಾಯಿ ಚೆಲ್ಲಾಡ್ಯಾವ. ನಡಿ ಮಮ್ಮಿ ಅರ್ಬಿ ತಗೊಂಡು ಹೋಗೋಣ. ನೋಡ್ರಿ ಇಲ್ಲೇ ಮ್ಯಾಲೆ ಇಟ್ಟಿದ್ವಿ ಒಂದು ಇದನ್ನ ನೋಡ್ಬೇಕು ನೋಡ. ಏನ್ ಬೇಕಂತ ಮುಡ್ದಾನೆ ಅದ ನಾ ಏನ್ರ ಬೈ ಮಿಸ್ಟೇಕ್ ಆಗಿ ಬಿದ್ದಿತ್ತಂದ್ರೆ ಇಷ್ಟೊತ್ತಿಗೆ ಹೆಂಗ ಬೈತಿದ್ರು. ಚಚ್ಚಾಕ್ ಬರ್ತೈತ ನೋಡ್ರಿ. ಈಚೆ ಕಡೆ ನೋಡ್ರಿ. ಈಗ ನೋಡ್ತಾವ 3 ತುಕಡೆ ಆಯ್ತದ. ಶ್ವೇತಮ್ಮ ಶ್ವೇತಮ್ಮ ಇಲ್ಲ ಕುಂತಿಯಮ್ಮ. ಫೋನ್ ಕೊಟ್ರು ಸೈಟ್ ಬಿಡವಲ್ಲ. ಇವತ್ತು ಕುಕ್ ಮಾಡ್ಬೇಕಂದ್ರೆ 8 ಗಂಟೆ ಆಯ್ತು. ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ಮಟ್ಟ ನೋಡ್ರಿಲ್ಲ. ಮತ್ತೆ ಎಲ್ಲಿ ಕೂತ್ರ ನಾನು ಏನ್ ಎಲ್ಲಿ ಕೂತ್ಲ, ನನ್ನ ಮಗಳು ಎಲ್ಲಿ ಕೂತ್ಲ. ವಿಡಿಯೋ ಮಾಡೋದು ಆಗ್ತೈತೇನೆ ಇಲ್ಲ ಅಂತ. ಮತ್ ನಾಳೆ ಮಮ್ಮಿ ಊರಿಗೆ ಹೋಗ್ತಾನಂತೆ, ಬೇರೆ ಬೆನ್ನತ್ತಾರ. ನೋಡ್ರಿ ಸ್ಟಾರ್ಟ್ ಮಾಡೋಣ ಬಡ ಬಡ. ಅವ್ರನ್ನ
ತಳಗ್ ಬಿಟ್ಟು ಬಂದ್ಬಿಡ್ತಾರೆ ಸುಮ್ ಪಪ್ಪಾನು ಏನೋ ಮಾಡತ್ತಾರ ಕರೆ ಕೆಲಸ ಮಾಡತ್ತಾರ ಮಮ್ಮಿ ರಾತ್ರಿ ಮಾಡಿರ್ತಾವೆ ಕೇಳಿ ನೋಡ್ರಿಲ್ಲೇ ನಮ್ಮ ಅತ್ತೆಯಾರು ಇವತ್ತು ಮೆಂತೆ ಸಾರು ಮತ್ತು ಜೋಳದ ಮುದ್ದೆ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗೈತಿ ನಮ್ಮ ಶ್ವೇತಾ ಅವ್ರು ಎಲ್ಲ ಹೋದ್ರು ಬರ್ಸ ಬರ್ಲಿ ಏನ್ರಿ ನಿದ್ದೆ ಬಂದು ಮಕ್ಕೊಂಡ್ರೇನ ನೋಡ್ರಿ ಇವತ್ತಕ್ಕೆ ಅಡುಗೆ ಮಾಡಿದ್ದು ಅಂದ ಕೂಡಲೇ ಮತ್ತೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮಕ್ಕೊಂಡಿ ಯಾಕಂದ್ರೆ ಮತ್ತೆ ಮುಂಜಾನೆ ಭಾಳ ಕೆಲಸ ಆಗ್ತಾವ ಅಂತ ಹೇಳಿ ಇವ್ರ ವಿಡಿಯೋ ಎಂಡ್ ತಗೊಳೋದತ್ತಿತ್ತಂತ ಇಷ್ಟು ನಾಟಕ ಮಾಡತ್ತಾರ ನೋಡ್ರಿ ಆಯ್ತವ್ರು ಬಂದ್ ಮಾಡಿ ಮುಂಜಾನೆ ಎದ್ದೇಳ್ರಿ ಗುಡ್ ಮಾರ್ನಿಂಗ್ ಲಘು ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಲಘು ಲಾಗ್ ಸ್ಟಾರ್ಟ್ ನೋಡೇನ್ರಿ ಕಣ್ಣು ಹಿಂಗಾಗ್ಯಾವ ನಾನು ಅದಕ್ಕೆ ಲಘು ಸ್ಟಾರ್ಟ್ ಮಾಡಿ ಕತ್ಲೆಟ್ಟೆಲ್ಲ ಹೊರಗೆ 5ಕ್ಕೆ ಚಾಲು ಮಾಡಿದೆ ಈಗ 4:30 ಆಗೈತೆ ನೋಡ್ರಿ ಟೈಮ್ ಎಲ್ಲಾರು ಎದ್ದಾರ ಎದ್ದೇಳ್ರಿ ಯಾಕೆ ಏನ್ ಫಂಕ್ಷನ್ ಐತಿ ನಿಮ್ ಮದುವೆ ಐತಂತ ಎದ್ದೇಳ್ರಿ ಇನ್ನೊಂದು ಅರ್ಧ ತಾಸು ಮಕ್ಕೊಂಬರ್ತೇನೆ ನಡ್ರಿ ಕಾರ್ಯಾಲಯ ಕಡೆ ಬರ್ತೇನೆ ಓಕೆ ಮದುಮಗಳು ಯಾರಂತ ಹೇಳೇ ಇಲ್ಲ ತೋರಿಸ್ರಿ ಒಂದ್ಸಲ ಬ್ಲಾಗ್ ಒಳಗು ಇದ ನೋಡ್ರಿ ಬೇಕಾರೆ ಸಿಡಿದ ಮಕ್ಕಳಾಗ್ ಬಿಡವಲ್ತ ಏನಿಲ್ಲ ಓತಿ ಅದ ಹಂಗ ಹತ್ತಿ ಅದ ಇದು ಅದ ಏನದ ಮೈಕ್ ಏನಂತ ಅದ ಹೋಮ್ ಥಿಯೇಟರ್ ಚಿಡ್ರ ಅಂತೈತಿ ನಮ್ ಸ್ಪರ್ಶನ್ ಬಿಟ್ಟು ಲಾಗ್ ಏನ್ ಮಾಡ್ಬೇಡ ಅಂತ ಲಾಗ್ ಏನ್ ಮಾಡತ್ತ ಆಕಿ ಬಂದಿಂದ ಎಂಡ್ ಮಾಡ್ಬಿಡ್ರಿ ಆಮೇಲೆ ನೀವು ಕ್ಯಾಮ್ರಾ ಇಡಂಗಿಲ್ಲ ಪಾಪ ನಮ್ ಶ್ವೇತಾ ಅವರು ವ್ಲಾಗ್ ಎಂಡ್ ಮಾಡು ಅಂತ ಹೇಳಿದ್ರೆ ಎಂಡ್ ಮಾಡ್ಕೊಲೇ ಇಲ್ಲ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀವಿ ಮತ್ತೆ ನಾಳೆ ಹೊಸ ವ್ಲಾಗ್ ಸಿಗೋಣಂತ ಲವ್ ಯು ಆಲ್ ಬೈ ಟೇಕ್ ಕೇರ್ ಗುಡ್ ನೈಟ್